ಇವಾಗ ನಾವು ಹೋಗ್ತಾ ಇರೋದು ಅಗೊಂಡ ಬೀಚ್ ಮತ್ತು ಕಾಪೋದೆರಮ್ಮ ಫೋರ್ಟ್ನ ನೋಡೋಕ್ಕೆ. ಮೋಡ ಆಗಿದೆ, ಯಾವಾಗ ಬೇಕಾದ್ರೆ ಮಳೆ ಆಗ್ಬೋದು. ಇನ್ನು ಒಂದು 2 ನಿಮಿಷ ಇದೆ ಅಷ್ಟೇ ಅಗೊಂಡ ಬೀಚ್ಗೆ, ಬಟ್ ಫುಲ್ ಮಳೆ ಹೊಡಿತಾ ಇದೆ. ರೇನ್ ಗೇರ್ಸ್ ಅಲ್ಲಿದೆ. ಇವಾಗ ನಾವು ಬಂದಿರೋದು ಅಗೊಂಡ ಬೀಚ್ಗೆ. ಕ್ಯಾನ್ಕೋನ ಒಂದು 10 ಕಿಲೋಮೀಟರ್ ದೂರದಲ್ಲಿದೆ. ಬೀಚ್ ಮಾತ್ರ ಫುಲ್ ಜೋರಾಗಿದೆ, ಅಬ್ಬರಿಸ್ತಾ ಇದೆ ಮಾತ್ರ. ಬೀಚ್ ಅಂತೂ ಸೂಪರ್ ಆಗಿದೆ. ಈ ಬೀಚ್ ಎಕ್ಸ್ಪೀರಿಯನ್ಸ್ ಮಾನ್ಸೂನಲ್ಲಿ ಮಾತ್ರ ಬೀಚ್ ಎಕ್ಸ್ಪೀರಿಯನ್ಸೇ ಬೇರೆ ಥರ ಇರುತ್ತೆ. ಬೀಚಲ್ಲಿ ಯಾರಂದರೆ ಯಾರು ಇಲ್ಲ. ಬೆಸ್ಟ್ ಟೈಮ್ ಟು ವಿಸಿಟ್ ಬೀಚ್ ಅಂದರೆ ಅದು ಜುಲೈಯಲ್ಲಿ. ಗೋವಾ ಬೀಚಸ್ ಜುಲೈಯಲ್ಲೇ ಬೇರೆ ಥರ ಇರುತ್ತೆ, ಡಿಸೆಂಬರ್ ಟೈಮಲ್ಲೇ ಬೇರೆ ಥರ ಇರುತ್ತೆ. ಅಗೊಂಡ ಬೀಚ್ ಹತ್ರ ಇರೋ ನದಿ ಮತ್ತು ಸಮುದ್ರಗಳ ಮಿಲನದ ಜಾಗ. ಅಗೊಂಡ ಬೀಚ್ ಮತ್ತು ಡೆಲ್ಟಾ ಪಾಯಿಂಟ್ನ ನೋಡಿದ್ವಿ. ಇವಾಗ ನಮ್ಮ ಪಯಣ ಕಾಬೋ ದಿ ರಾಮ ನೋಡೋಕ್ಕೆ. ಕಾಬೋ ದಿ ರಾಮ ಫೋರ್ಟ್ ಇದು. ಸೌತ್ ಗೋವಾದಲ್ಲಿ ವಿಸಿಟ್ ಮಾಡಲೇಬೇಕಾದ ಜಾಗ ಅಂತಂದು ಹೇಳಿದ್ರೆ ಅದು ಕಾಬೋ ದಿ ರಾಮ ಫೋರ್ಟ್. ಈ ಕಾಬೋ ದಿ ರಾಮ ಫೋರ್ಟ್ ಸುಂಡಾ ರಾಜ ಆಳ್ವಿಕೆಯಲ್ಲಿತ್ತು. ಅದಾದಮೇಲೆ ಪೋರ್ಚುಗೀಸರು ಇದನ್ನು ಅಕ್ವೈರ್ ಮಾಡಿಕೊಂಡ್ರು. ಕಾಬೋ ದಿ ರಾಮ ಫೋರ್ಟ್ ಹತ್ರನೇ ಒಂದು ಚರ್ಚ್ ಇದೆ. ಸೊ ಇಲ್ಲಿ ಕಾಣಿಸ್ತಿರೋದು ಸೇಂಟ್ ಆಂಟೋನಿ ಚರ್ಚ್, ಕಾಬೋ ದಿ ರಾಮ. ಕೆಳಗಡೆ ನಡ್ಕೊಂಡು ಹೋದ್ರೆ ಬೀಚ್ಗೆ ಹೋಗ್ತೀವಿ. ಹೀಗೆ ಸ್ಟೆಪ್ಸಿಂದ ಕೆಳಗಡೆ ನಡ್ಕೊಂಡು ಹೋದ್ರೆ ಸಿಗೋದೆ ಪೆಬಲ್ ಬೀಚ್. ಮತ್ತು ಅಲ್ಲೊಂದು ಇನ್ಸ್ಟಾಗ್ರಾಮ್ಗಂತಲೇ ಒಂದು ಫ್ರೇಮ್ ಇದೆ. ಚರ್ಚ್ ಲೆಫ್ಟಲ್ಲಿ ಹೋದರೆ ಒಂದು ಕೇವ್ ಸಿಗುತ್ತೆ. ಕಾಕೋಲೆಂ ಬೀಚ್ಗೆ ಬಂದಿದ್ದೀವಿ. ಇಲ್ಲಿಂದ ಕೆಳಗಡೆ ಇಳ್ಕೊಂಡು ಹೋಗೋಣ, ಹೇಗಿದೆ ಅಂತ ನೋಡೋಣ. ಈ ಕಾಕೋಲೆಂ ಬೀಚ್ದು ಒಂದು ಸ್ಪೆಷಾಲಿಟಿ ಇದೆ, ಅದು ಕೆಳಗಡೆ ಹೋಗಿ ತೋರಿಸ್ತೀನಿ. ಇನ್ನು ಎಷ್ಟೊಂದು ಕೆಳಗಡೆ ನಡ್ಕೊಂಡು ಹೋಗ್ಬೇಕು ನಾವು, ಅಲ್ಲಿ ತನಕ ಇದೆ. ಕಾಕೋಲೆಂ ಬೀಚ್ದು ಸ್ಪೆಷಾಲಿಟಿ ಏನಂತ ಹೇಳಿದ್ರೆ ಈ ಕಡೆ ನಿಮಗೆ ಬೀಚ್ ಸಿಗುತ್ತೆ. ಆಮೇಲೆ ಹೀಗೆ ಸ್ವಲ್ಪ ದೂರ ನಡ್ಕೊಂಡು ಹೋದರೆ ಇಲ್ಲಿ ವಾಟರ್ ಫಾಲ್ ಇದೆ. ಥರ ಮೋಡ ಕವಿದ ವಾತಾವರಣ. ಆಗಸ್ಟಲ್ಲೂ ಕೂಡ ಮನ್ಸಲ್ಲೂ ಕೂಡ ಬೀಚ್ ಮತ್ತು ವಾಟರ್ ಫಾಲ್ ನೋಡಿದ್ವಿ, ಮತ್ತು ಬರೀ ವಾಟರ್ ಫಾಲ್ಸ್ನ ನೋಡಿದ್ವಿ. ನಮ್ಮ ಪಯಣ ಸೌತ್ ಗೋವಾದ ಒಂದು ಸುಂದರವಾದ ಹಳ್ಳಿಗೆ, ಒಂದು ಟೆಂಪಲ್ನ ನೋಡೋಕ್ಕೆ ಮತ್ತು ಒಂದು ವಾಟರ್ ಫಾಲ್ನ ನೋಡೋಕ್ಕೆ. ಈಗ ಲೆಫ್ಟಲ್ಲಿ ಹೋದರೆ ಕೋಟಿಗಾಂವ್ ವೈಲ್ಡ್ ಲೈಫ್ ಸ್ಯಾಂಚುರಿ, ಸ್ಟ್ರೇಟ್ ಹೋದರೆ ಕಾರವಾರ. ಟಿಕೆಟ್ ತಗೋಬೇಕು ಅಂತ. ವಾಟರ್ ಫಾಲ್ಸು ಕ್ಲೋಸ್ ಮಾಡಿದಾರಂತೆ. ಟೆಂಪಲ್ ಇದೆ, ಟೆಂಪಲ್ ತನಕ ಹೋಗಿ ಬರ್ಬೋದು, ಅದಕ್ಕೇನು ಟಿಕೆಟ್ ಆಗಲ್ಲ ಅಂತ ಹೇಳಿದ್ರು. 60 ದಿನ ಕ್ಲೋಸ್ ಇದೆ ಅಂತ ಫಾಲ್ಸು. ಬಟ್ ಆ ಕಡೆ ನೇತ್ರಾವಳಿಯಲ್ಲಿ ಸಾವರಿ ಮತ್ತು ಮೈನಾಪಿ ಬಿಡ್ತಾ ಇದ್ದಾರೆ. ನಾನು ಅದೇ ಕೇಳಿದೆ, ಸಾವರಿ ಮತ್ತು ಮೈನಾಪಿ ಬಿಡ್ತಾ ಇದ್ದಾರಲ್ಲ ಇಲ್ಲಿ ಹಂಗೆ ಅಂತ ಹೇಳಿದ್ರೆ ಅವ್ರೇನು ಹೇಳಿದ್ರು, ಅದು ಗೋವಾ ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಅಂಡರ್ ಬರುತ್ತೆ, ಇದು ಬೇರೆ, ಇದು ಗೋವಾ ಫಾರೆಸ್ಟೇ ಅಲ್ಲ. ಗೊತ್ತಿಲ್ಲ ಏನು ಕತೆ ಅಂತ, ಏನೋ ನೋಟಿಸ್ ಗಿಟಿಸ್ ಬಂದಿರ್ಬೋದೋ ಏನೋ. ಈ ಥರ ಸಿಟಿ ಲೈಫಿಂದ ದೂರ ಇರೋ ಹಳ್ಳಿ ಇಲ್ಲೊಂದು ಪ್ರಶಾಂತತೆ ಇರುತ್ತೆ, ಇಲ್ಲೊಂದು ನಿಶಬ್ದತೆ ಇರುತ್ತೆ. ಅದು ಹೇಳ್ತಾರಲ್ಲ, ಕೋಟಿ ಕೊಟ್ಟರು ಗೋಳು ಸಿಟಿ ಲೈಫು, ಏನೇ ಇಲ್ಲದೆ ಇದ್ದರೂ ಸುಖ ಹಳ್ಳಿ ಬಾಳು ಅಂತ. ನೀರು ಇಲ್ಲೇ ಹರಿತಾ ಇದೆ. ರಿಟೈರ್ಮೆಂಟ್ ಬಂದಾಗ ಈ ಥರ ಊರಲ್ಲಿ ಬಂದು ಸೆಟ್ಲ್ ಆಗಿಬಿಡ್ಬೇಕು. ಎಲ್ಲ ಕಡೆಯಿಂದ ದೂರ ಫುಲ್ಲು.
ನೆಮ್ಮದಿಯಾಗಿರ್ಬೋದು. ಅತ್ಲಾಗ ನೆಮ್ಮದಿಯಾಗಿ ಸಾಯ್ಬೋದು. ಅತ್ಲಾಗೆ ಸಿಟಿಗೆ ಹೋದರೆ ಎಲ್ಲದಕ್ಕೂ ಗೋಳೆ. ಸಿಟಿಗೆ ವೈಲ್ಡ್ ಲೈಫ್ ಸೆಂಚುರಿ ಅಂತ ಇಷ್ಟು ದೊಡ್ಡದಿರುತ್ತೆ ಅಂತ ಅಂದ್ಕೊಂಡಿರಲಿಲ್ಲ. ಅನ್ಟಚ್ಡ್ ಆಗಿದೆ ಅವೆಲ್ಲ ಹೆವೆನ್ಸ್. ಉಳಿಸ್ಕೊಂಡು ಬಂದಿದ್ದಾರೆ ಅದೇ ರೀತಿಯಾಗಿ. ನೋಡಿ ಯಾವ ಥರ ಇದೆ ಅಂತ. ಸ್ವರ್ಗಾಗರು ಅಲ್ಲಿ ನೋಡಿ ಎಷ್ಟೊಂದು ವಾಟರ್ ಫಾಲ್ಸ್ಗಳಿದಾವೆ ಒಳಗಡೆ. ಹಂಗೆ ಮೋಡ ಎಲ್ಲ ಮುತ್ತಿಕೊಂಡು ಹೋಗ್ತಾ ಇದೆ. ಬೆಟ್ಟಕ್ಕೆ ಹತ್ಕೊಂಡು ಹೋಗ್ತಾ ಇದೆ. ಈ ಕಡೆ ವಾಟರ್ ಫಾಲ್ಸ್ ಇದೆ. ನಿಜ ಸ್ವರ್ಗಾಗರು. ಅಂತೂ 2026 ಮಾನ್ಸೂನ್ನ ಗೋವಾದಲ್ಲಿ ನೋಡೋಕೆ ಬಂದಿದ್ದು ತುಂಬ ಒಳ್ಳೆ ಡಿಸಿಷನ್ ಅಂತ ಆಯಿತು. ಈ ದೃಶ್ಯಾವಳಿ ನೋಡ್ತಾ ಇದ್ರೆ ನೋಡಿ ಯಾವ ಥರ ಇದೆ ಅಂತ. ರಿಟೈರ್ಮೆಂಟ್ ಟೈಮಲ್ಲಿ ಈ ಥರ ಜಾಗದಲ್ಲಿ ಮನೆ ಕಟ್ಟಿಸ್ಕೊಂಡು ಬೆಳಗ್ಗೆ ಎದ್ದು ನೋಡ್ತಾ ಟೀ ಕುಡಿತಾ ಇದ್ರೆ ಲೈಫು ಸುಖ ಸ್ವರ್ಗ ಲೈಫು ಪಡ್ಕೊಂಬಂದಿರ್ಬೇಕು ಇದಕ್ಕೆಲ್ಲ. ನೋಡಿ ಯಾವ ಥರ ಮೋಡ ಹೋಗ್ತಾ ಇದೆ. ಅಲ್ಲೊಂದು ವಾಟರ್ ಫಾಲ್ಸ್ ಕಾಣಿಸ್ತಾ ಇದೆ ಚಿಕ್ಕದಾಗಿ. ನಿಮಗೆ ಕಾಣಿಸ್ತಿದೆಯಲ್ಲೋ ಗೊತ್ತಿಲ್ಲ, ಬಟ್ ತುಂಬ ಚೆನ್ನಾಗಿದೆ. ಅಲ್ಲೊಂದು ವಾಟರ್ ಫಾಲ್ಸ್ ಇದೆ. ಮೋಡ ಎಲ್ಲ ಹಂಗೆ ಮೆಟ್ಕೊಂಡು ಹೋಗ್ತಾ ಇದೆ ಬೆಟ್ಟಗಳಿಗೆ. ಅದು ಇಬ್ಬನಿ ಅನಿಸುತ್ತೆ. ಅಲ್ಲಿ ಕಾಣಿಸ್ತಾ ಇದೆ ಕುಷ್ಕೆಮ್ ವಾಟರ್ ಫಾಲ್ಸ್. दीदी वो वाटरफॉल के लिए जा सकते हैं? वाटरफॉल बंद है हाँ? कल हम मैनापी और सावरी गए थे. वही चालू है. हाँ ये बंद है सब. वो मेन है ना, इसलिए चालू है. वो ये सब लोकल सब बंद कर दिए 2 महीने के लिए. ಥ್ಯಾಂಕ್ಸ್ ಬಾಯ್. ಬೇಕಾದರೆ ಮತ್ತೊಂದು ಸಲ ಬರೋಣ ಕುಷ್ಕೆ ವಾಟರ್ ಫಾಲ್ಸ್ಗೆ ಅಂತಾನೆ. ಇವಾಗ ಬಿಡ್ತಾ ಇಲ್ವಂತೆ. ಇಲ್ಲಿಂದ ಕಾಣಿಸ್ಬಹುದು. ಇಲ್ಲಿಂದ ಕಾಣಿಸುತ್ತೆ, ಬಟ್ ಅಷ್ಟು ಕರೆಕ್ಟಾಗಿ ಕಾಣಿಸಲ್ಲ ಅಷ್ಟೇ. ಅಲ್ಲಿ ಕಾಣಿಸ್ತಿದೆ. ಅಲ್ಲಿ ಕಾಣಿಸ್ತಾ ಇರೋದು ಕುಷ್ಕೆಮ್ ವಾಟರ್ ಫಾಲ್ಸ್. ನಮಗೆ ವಾಟರ್ ಫಾಲ್ಸ್ಗೆ ಹೋಗೋಕ್ಕೆ ಸಿಗಲಿಲ್ಲ ಇವಾಗ. ಅದಕ್ಕೆ ಇಲ್ಲಿ ಮಲ್ಲಿಕಾರ್ಜುನ್ ಟೆಂಪಲ್ ಅಂತ ಇದೆ, ಅದಕ್ಕೆ ಅಲ್ಲಿಗೆ ಹೋಗ್ತಾ ಇದ್ದೀವಿ. ಚೆನ್ನಾಗಿದವರು, ಸೂಪರ್ ಲೊಕೇಶನ್. ಇದು ಸೌತ್ ಗೋವಾದ ಕುಷ್ಕೆಮ್ ಎಂಬ ಒಂದು ಸುಂದರವಾದ ಹಳ್ಳಿ. ಇಲ್ಲಿನ ವಿಶೇಷತೆ ಏನಂತ ಹೇಳಿದ್ರೆ ಈ ಸುಂದರವಾದ ಪ್ರಕೃತಿ ಮಧ್ಯ ಇರೋ ಈ ಮಹಾದೇವನ ಸನ್ನಿಧಿ.